Thank you, Lord. Thank you. Praise the Lord. Hallelujah. Hallelujah. Praise the Lord. ಹಾಗೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ದೇವರು ಒಳ್ಳೆಯವನಾಗಿದ್ದಾನೆ. ಅದನ್ನು ಖಂಡಿತ ನಮಗೆ ಒಳ್ಳೆಯದನ್ನೇ ಮಾಡೋ ದೇವನಾಗಿದೆ. ಕರೆಕ್ಟಾ? ಹೌದು, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವನು. ಈ ಸುಂದರವಾದ ದಿನದಲ್ಲಿ ಕೂಡ ಕೆಲವು ಕಾರ್ಯಗಳನ್ನ ಕೆಲವು ಜನಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಕ್ರೈಸ್ತತ್ವ ಅಂದ್ರೆ ನಾವು ಕಷ್ಟನೇ ಪಡ್ತಾ ಇರಬೇಕು, ಕಣ್ಣೀರಲ್ಲಿರಬೇಕು, ದುಃಖದಲ್ಲಿರಬೇಕು ಎಂಬುದಾಗಿ. ಈಗ ಸರಿಯಾಗಿ ಸತ್ಯವೇದವನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೇನೆ ಜನ ಹಿಂಗೆ ಮಾತಾಡೋದು. ಯಾಕಂದ್ರೆ ಕ್ರೈಸ್ತತ್ವ ಅನ್ನೋದು ಒಂದು ಸುಂದರವಾದ ಒಂದು ಜೀವಿತ, ಒಂದು ಅದ್ಭುತವಾದ ಒಂದು ಜೀವಿತ. ಯಾಕಂದ್ರೆ ಯೇಸು ಮೊಟ್ಟ ಮೊದಲು ಯಹೂದ್ಯರ ಸಭಾ ಮಂದಿರದಲ್ಲಿ ಹೋಗಿ ಒಂದು ವಾಕ್ಯವನ್ನ ತೆಗೆದು ಓದ್ತಾರೆ. ಯಾತಕ್ಕಾಗಿ ನಾನು ಭೂಮಿಗೆ ಬಂದಿದ್ದೇನೆ ಎಂಬುದಾಗಿ. ಮೊದಲನೇದು ನಮಗೆ ರಕ್ಷಣೆ. ಅಂದ್ರೆ ಅದರ ರಕ್ಷಣೆಯನ್ನು ತೀರ್ಮಾನ ಮಾಡಿದ್ದು ಇವಾಗಲ್ಲ, ಜಗತ್ತು ಉತ್ಪತ್ತಿಗೆ ಮುಂಚೆ, ನಾವೆಲ್ಲ ಸೃಷ್ಟಿ ಆಗೋದಕ್ಕೆ ಮುಂಚೆನೆ ಪೌಲ ಬರಿತಾನೆ ಎಫೆಸ ಪತ್ರಿಕೆಯಲ್ಲಿ. ಕರೆಕ್ಟ್ ಅಲ್ವಾ? ಎಫೆಸ ಪತ್ರಿಕೆಯಲ್ಲಿ ಬರಿತಾನೆ 1ನೇ ಅಧ್ಯಾಯದಲ್ಲಿ, ಜಗತ್ ಉತ್ಪತ್ತಿಗೆ ಮುಂಚೆ ಮನುಷ್ಯರನ್ನು ಉಂಟು ಮಾಡೋಕ್ಕೆ ಮೊದಲೇ ದೇವರು ರಕ್ಷಣೆಯನ್ನ ತೀರ್ಮಾನ ಮಾಡಿದಂತೆ ಮನುಷ್ಯನಿಗೆ. ದೇವ್ರು ಗೊತ್ತಿತ್ತು ಖಂಡಿತ ಮನುಷ್ಯ ಎಲ್ಲೋ ಒಂದ್ ಕಡೆ ತಪ್ಪು, ಯಾಕಂದ್ರೆ ಅವ್ರು ಸರ್ವ ಅಂತರ್ಯಾಮಿ, ದೇವರು ತಪ್ಪು ಮಾಡ್ತಾನೆ ಅಂತ. ಅದರಿಂದ ದೇವರು ರಕ್ಷಣೆ ದೇವ್ರು ಸಿದ್ಧ ಮಾಡಿದ್ರು. ಬರೀ ರಕ್ಷಣೆ ಮಾತ್ರ ಅಲ್ಲ ಪ್ರಿಯ ದೇವ ಮಕ್ಕಳೇ, ಅನೇಕರು ಮಾತಾಡ್ತಾರೆ, ಅದು ಏನ್ ಮಾತಾಡ್ತಾರೆ ಗೊತ್ತಿಲ್ಲ. ಆದ್ರೆ ಒಂದು ಹೇಳ್ತೀನಿ ನೋಡಿ, ಕ್ರೈಸ್ತತ್ವ ಅಂದ್ರೆ ತಿನ್ನಕ್ ಅನ್ನ ಇಲ್ದಿರ, ಹಾಕೊಳಕ್ ಬಟ್ಟೆ ಇಲ್ದಿರ ಜೀವಿಸೋದಲ್ಲ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ರಿ. ಏನಂತ? ಯಶಾಯ ಪರ್ವತ ಪುಸ್ತಕ ಯಶಾಯದಲ್ಲಿ ಬರ್ದಿದೆ, ಲೂಕದಲ್ಲಿ ಅವರು ಮಾತಾಡೋದು ನಾವು ಕೇಳಿಸ್ಕೊಳ್ಳೋಣ. 4ನೇ ಅಧ್ಯಾಯ 18ನೇ ವಚನ ಓದೋದನ್ನ ಕೇಳಿಸ್ಕೊಳ್ಳೋಣ. ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಯಾಕೆಂದರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಒಂದ್ ನಿಮಿಷ. ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ? ಕ್ರೈಸ್ತರು ಅಲ್ಲ, ಎಲ್ರು ಕೂಡ ಬಡವರಿಗೆ, ಅಂದ್ರೆ ಒಬ್ಬ ಬಡವ ಯೇಸು ನಂಬದ ಮೇಲೆ ಬಡವನಾಗಿರಬಾರದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದು ದೇವರಿಗೆ ಮರ್ಯಾದೆ ಇಲ್ಲ. ಸೂರ್ಯ, ಚಂದ್ರ, ನಕ್ಷತ್ರ ಇವೆಲ್ಲ ಉಂಟು ಮಾಡಿ ಇಷ್ಟು ಐಶ್ವರ್ಯವುಳ್ಳ ದೇವರ ಮಕ್ಕಳು ದರಿದ್ರದಲ್ಲಿರೋದು ದೇವರಿಗೆ ಇಷ್ಟ ಇಲ್ಲ. ಅರ್ಥ ಆಯ್ತರ? ಪೌಲನ ಸಾರದ ಸುವಾರ್ತೆ ಯಾವ್ದು ಹೇಳಿ? ಪೌಲನೇ ಬರಿತಾನೆ, ಮನೋನೇತ್ರಗಳು ಬೆಳಗಲೆ ಅಂತ ಎಫೆಸ 1ರಲ್ಲಿ. ಅವರ ಅಪ್ರಮೇಯವಾದ ಐಶ್ವರ್ಯವನ್ನು, ಅವರೆಂಥ ದೇವರೆಂಬುದಾಗಿ ಅವ್ರ ಮಕ್ಕಳಾದ ನಾವು ತಿಳ್ಕೊಬೇಕಾಗಿದೆ. ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಹಾಗಾದ್ರೆ ಐಶ್ವರ್ಯ ಬಂದ ತಕ್ಷಣ ಎಲ್ಲರೂ ಪಾಪ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲರೂ ಕುಡುಕರಾಗ್ಬಿಡ್ತಾರೆ, ಎಲ್ಲ ವ್ಯಭಿಚಾರಗಳಾಗ್ಬಿಡ್ತಾರೆ ಅಂದ್ರೆ. ಹಾಗಾದ್ರೆ ಅಬ್ರಾಹ್ಮನು ಎಷ್ಟು ದೊಡ್ಡ ಪಾಪಿ ಆಗಿರ್ಬೇಕಾಗಿತ್ತು. ಅರ್ಥ ಆಯ್ತರ? ನೋಡಿ, ದೇವರ ಒಂದು ಐಶ್ವರ್ಯವನ್ನ ದೇವರ ಎಲ್ಲವನ್ನ ಸೃಷ್ಟಿ ಮಾಡೋರು, ಅವ್ರ ಮಕ್ಕಳು ಹೀಗೆ ಇರ್ಬೇಕಂತ ದೇವರು ಹೇಳ್ತಾರೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನಮ್ಮನ್ನ ರಾಜರನ್ನಾಗಿಯೂ ಯಾಜಕರನ್ನಾಗಿ 2 ಪೋಸ್ಟ್ ನಮ್ಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ನಾವು ರಾಜರಾಗಿರ್ಬೇಕು, ಆತ್ಮೀಯವಾದ ಲೋಕದಲ್ಲಿ ನಾವು ಯಾಜಕರಾಗಿರ್ಬೇಕು. ಒಬ್ಬ ವಿಶ್ವಾಸಿ ಅವನು ಸೇವೆನೂ ಮಾಡಬೇಕು, ಪ್ಲಸ್ ಅವ್ನ ಲೋಕದಲ್ಲಿ ಅವನು ರಾಜನಾಗಿರ್ಬೇಕಂತಾನೆ ಪ್ರಕಟಣೆ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಚನ ನಮ್ಗೆ ಸ್ಪಷ್ಟವಾಗಿ ಹೇಳ್ತಿದೆ. ಕರೆಕ್ಟ್ ಅಲ್ವಾ? ಅದೇ ಲೋಕದಲ್ಲಿ ಯೇಸು ಬಂದ ತಕ್ಷಣ ಏನ್ ಹೇಳ್ತಾರೆ? ಬಡವರಿಗೆ ಸುವಾರ್ತೆ. ಬಡವರಿಗೆ ಸುವಾರ್ತೆ. ಅದಕ್ಕೆ ಬಡವರಿಗೆ ಸುವಾರ್ತೆ ಏನು? ಬಡವರಿಗೆ ಇನ್ನೂ ನೀ ಬಡವನಾಗಿರೋ ಅಂತ ಹೇಳದ? ನೀ ದರಿದ್ರದಲ್ಲಿರೋ ಅಂತ ಹೇಳದ? ಎಷ್ಟು ನಾವು ಮೂರ್ಖರಾಗಿದ್ದೇವಲ್ಲ. ನನ್ನ ದೇವ್ರು ಎಷ್ಟು ದೊಡ್ಡ ದೇವರು, ನನ್ನ ದೇವ್ರು ಎಷ್ಟು ದೊಡ್ಡ ಐಶ್ವರ್ಯವುಳ್ಳ ದೇವರು. ಪರಲೋಕದಲ್ಲಿ ತನ್ನ ರಸ್ತೆನ ಚಿನ್ನದಲ್ಲಿ ಹಾಕಿರುವ ದೇವನಾಗಿದೆ. ನಾವು ಈ ಭೂಮಿಯಲ್ಲಿ ಅವರಿಗೆ ವಿಟ್ನೆಸ್ ಮಾಡ್ತಾ ಇದ್ದೇವೆ, ಅವ್ರಿಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ದೇವರ ಮಕ್ಕಳು ಹೀಗೆ ಇರ್ಬೇಕಂತೇಳಿ, ದೇವರ ಮಕ್ಕಳು ಹೀಗೆ ಜೀವಿಸ್ಬೇಕಂತೇಳಿ. ಓದಿ ವಾಕ್ಯನ ಮುಂದೆ. ಬಡವರಿಗೆ ಸುವಾರ್ತೆ. ಅದಾದ್ಮೇಲೆ ಮುರಿದ ಹೃದಯ ಉಳ್ಳವರನ್ನು ನೋಡಿ, ಕೇಳಿಸ್ಕೊಳ್ಳಿ. ಮುರಿದ ಹೃದಯ, ಮುರಿದವರಾಗಿರಬಾರದು. ಮುರಿದ ಹೃದಯ ಉಳ್ಳವರನ್ನು ಸ್ವಸ್ಥ ಮಾಡೋದಕ್ಕೆ. ಯಾವ್ಯಾವ ವಿಷಯದಲ್ಲಿ ಮುರಿದೋಗಿದ್ದೀರಾ? ಕಷ್ಟದಲ್ಲಿಯ, ಕಣ್ಣೀರಲ್ಲಿಯ, ರೋಗದಲ್ಲಿಯ, ವೇದನೆಯಲ್ಲಿಯ, ಏನೋ ಒಂದು ಪಾಪ ಮಾಡಿ ಸೆರೆಮನೆಯಲ್ಲಿ ನೀವು ಇದ್ದೀರಾ? ಯಾಕೆ ನಾನು ಅಲ್ಲಿಂದ ಬಂದವನು, ಸೆರೆಮನೆಯಿಂದ ಬಂದವನು.
ಪಾಪದ ಲೋಕದಲ್ಲಿದ್ದವನು, ಕಣ್ಣೀರಲ್ಲಿದ್ದವನು. ದೇವರ ಅಲ್ಲಿಂದನೇ ಸುವಾರ್ತೆನ ಬಿಡಿಸ್ಕೊಂಡ್ ಬಂದಿದ್ದು. ಯಾರಾದ್ರೂ ಅಲ್ಲಿ ಬಂದ್ಬಿಟ್ಟು ಇಲ್ಲಪ್ಪ ಸೆರೆಮನೆಯಲ್ಲಿ ಇರ್ಬೇಕು, ನೀನು ಕಷ್ಟದಲ್ಲೇ ಇರ್ಬೇಕು, ಇದೇ ಕ್ರಿಸ್ಟಿಯಾನಿಟಿ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ ಮುಗಿತಾ ಇತ್ತು. ಒಂದ್ ಹೇಳ ನಿಮಗೆ, ಸೇವೆ ಮಾಡುವಾಗ ನಮ್ಗೆ ಕಷ್ಟ ಬರ್ಬೋದು, ನಮ್ಮನ್ನು ಜನ ಅವಮಾನ ಮಾಡ್ಬೋದು. ನಾನು ಕೂಡ ಸೇವೆ ಆರಂಭದ ದಿನಗಳಲ್ಲಿ ಇವತ್ತು ಕೂಡ ನಾನು ಸುಮ್ಮನೆ ಬಿಟ್ಟಿದ್ದಾರ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ನಾನು ಏನ್ ಸೇವೆ ಮಾಡ್ತೀನಿ ಗೊತ್ತಿಲ್ಲ, ಎಷ್ಟು ಕಡೆ ನಾವು ಚರ್ಚ್ ಕಟ್ತಾ ಇದೀವಿ ಗೊತ್ತಿಲ್ಲ, ಎಷ್ಟು ನಾವು ಸೇವೆ ಮಾಡ್ತಾರೆ ಕೂಡ ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಬಗ್ಗೆ ಹೀನವಾಗಿ ಮಾತಾಡ್ತಾರೆ. ಬಟ್ ನಿಜವಾಗಿ ನಾನು ಅವ್ರನ್ನ ಆಶೀರ್ವದಿಸ್ತೇನೆ. ಖಂಡಿತ ಅವರು ಒಂದು ರೀತಿಯಲ್ಲಿ ನಮ್ಮನ್ನ ಪ್ರಸಿದ್ಧ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮನ್ನ ಅಂದ್ರೆ ಸೇವೆ ಮಾಡುವಾಗ ಅನೇಕ ಇದರ ಬೋನಸ್ ನಮಗೆ, ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ವ, ನಮ್ ಹಿಂಸಿಸ್ತಾರಲ್ವ, ನಮ್ಮ ನೋಡಿತಾರಲ್ಲ, ಇದೆಲ್ಲ ಬೋನಸ್ ಸೇವೆ ಮಾಡುವಾಗ. ಆದರೆ ದೇವರ ಮಕ್ಕಳು ಹೇಗಿರ್ಬೇಕಂದ್ರೆ ಈ ಲೋಕದಲ್ಲಿ ಬೆಸ್ಟ್ ಆಗಿರ್ಬೇಕಂತ ಇವ್ರು ಯೋಚಿಸ್ತಾರೆ. ಮುರಿದ ಯಾವ ವ್ಯವಸ್ಥೆಯಲ್ಲಿ ಮುರಿದೋಗಿದ್ದೀರಾ? ಮುರಿದವ್ರನ್ನ ಕಟ್ಟುವುದಕ್ಕ, ಮುರಿದ ಹೃದಯ ಉಳ್ಳವರನ್ನು ಸ್ವಸ್ಥ ಮಾಡೋದಕ್ಕೂ ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ. ಅಂದ್ರೆ ಯಾವ್ಯಾವ್ದ್ರಲ್ಲಿ ಸೆರೆ ಇದ್ದೀರಾ? ಕ್ರೈಸ್ತತ್ವ ಬಂದವರು ಸೆರೆಯಲ್ಲಿ ಇರೋದಲ್ಲ, ಸೆರೆಯಲ್ಲಿ ಇರುವವರನ್ನ ಬಿಡುಗಡೆ ಮಾಡೋದೇ ಕ್ರಿಶ್ಚಿಯಾನಿಟಿ. ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ ಜಜ್ಜಲ್ಪಟ್ಟವರನ್ನು ನೋಡಿ, ಕೇಳಿಸ್ಕೊಳ್ಳಿ. ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ ಜಜ್ಜಲ್ಪಟ್ಟವರನ್ನ ಬಿಡಿಸುವುದಕ್ಕೂ ಇದ್ದಾನೆ, ಯೇಸು ಬಂದಿದ್ದಾನೆ. ಅದಕ್ಕೆ ಯೆಶಾಯ ಪ್ರವಾದಿ 53 ಬರೀತಾರೆ, ನಾನು ಹೇಳಿದ್ದನ್ನ ಯಾರು ನಂಬುದ್ರಂತೆ. ಅದಕ್ಕೆ ಯೆಶಾಯ ಪ್ರವಾದಿ ನಾವು ನೋಡ್ತೇವೆ, ನನ್ನ ಜನಗಳು ಜ್ಞಾನವಿಲ್ಲದೆ ಏನಾಗ್ತಾರೆ, ಅಳದೋಗ್ತಾರೆ ಎಂಬುದಾಗಿ ದೇವ್ರ ವಾಕ್ಯ. ಪ್ರಿಯ ದೇವ ಮಕ್ಕಳೇ, ಒಬ್ಬ ಮನುಷ್ಯನ ಬಗ್ಗೆ ಅವನ ಜೊತೆಲಿ ಇದ್ರೆ ಮಾತ್ರನೇ ಗೊತ್ತಾಗೋದು ಅವನು ಯಾರು ಎಂತವನ್ ಎಂಬುದಾಗಿ. ಇವತ್ತು ನೋಡಿ, ಅನೇಕ ಜನಗಳಿಗೆ ಒಬ್ಬ ಸೇವಕರು ಅವ್ರ ಬ್ಯಾಕ್ ಗ್ರೌಂಡ್ ಏನೋ, ಅವರು ಹಿನ್ನೆಲೆ ಏನೋ, ಅವ್ರ ಜೊತೆ ಅವ್ರು ಏನ್ ಮಾಡ್ತಾ ಇರೋದಂತ ಏನು ಗೊತ್ತೇ ಇರಲ್ಲ. ಜಸ್ಟ್ ಏನೋ ಒಂದು ವಿಡಿಯೋದಲ್ಲೋ ಒಂದು ಯಾವ್ದ್ರಲ್ಲೋ ಒಂದು ಡ್ರೆಸ್ಸೋ ಏನೋ ನೋಡ್ಬಿಟ್ಟು ಅವ್ರನ್ನ ಹೀನವಾಗಿ ಮಾತಾಡೋದು, ಕೇವಲ ಮಾತಾಡೋದು, ಇವರೆಲ್ಲ ಸರಿ ಇಲ್ಲ ಬೋಧನೆ ಅಂತ ಹೇಳೋದು. ನಾನು ಹೇಳ್ತೀನಲ್ಲ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಒಂದ್ಸಲಿ ಬಂದು ಯೇಸು ಸ್ವಾಮಿನ ಅವ್ರ ಬಗ್ಗೆ ನಿಮ್ಗೆ ಎಲ್ಲಿ ಇದ್ದೀರಾ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಬಂದು ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯನ ಜೊತೆ ಇದ್ರೆ ಮಾತ್ರನೇ ಗೊತ್ತಾಗೋದು ಅವನ ಕ್ಯಾರೆಕ್ಟರ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೂರದಿಂದ ನೋಡಿದ ತಕ್ಷಣ ಒಬ್ರ ಕ್ಯಾರೆಕ್ಟರ್ ಹೇಳಕ್ಕಾಗಲ್ಲ. ಒಬ್ರು ಕಪ್ಪಗಿರ್ಬೋದು, ಕುಳ್ಳಿಗಿರ್ಬೋದು, ನೋಡಕ್ಕೆ ತುಂಬಾ ಒಂಥರ ಅಸಹ್ಯವಾಗಿರ್ಬೋದು. ಅದು ಅವರು ಕೆಲವೊಬ್ಬರು ಒಳ್ಳೆ ಕ್ಯಾರೆಕ್ಟರ್ ಕೂಡ ಆಗಿರ್ತಾರೆ. ಅಂದ ಪ್ರಿಯ ದೇವ ಮಕ್ಕಳೇ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಸತ್ಯವನ್ನು ತಿಳ್ಕೊಬೇಕು. ಸೇವೆನಲ್ಲಿ ನಮಗೆ ಅನೇಕ ಶೋಧನೆಗಳು, ಕಷ್ಟಗಳು ಬರ್ಬೋದು. ಅದನ್ನೇ ಪೌಲ ಬರ್ದಿರೋದು. ಚೆನ್ನಾಗಿ ನೋಡ್ಕೊಳ್ಳಿ, ಬೈಬಲಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು ಸೇವೆ ಮಾಡೋದ್ರಲ್ಲಿ ಬರ್ಬೋದು. ಆದರೆ ದೇವರ ಮಕ್ಕಳು ಭೂಮಿನಲ್ಲಿ ಹೀಗೆ ಇರ್ಬೇಕಂತ ಪ್ರಕಟಣೆ ಪುಸ್ತಕ ಸ್ಪಷ್ಟವಾಗಿ ಹೇಳ್ತಿದೆ. ನಮ್ಮನ್ನ ರಾಜರನ್ನಾಗಿಯೂ ಮತ್ತು ಯಾಜಕರನ್ನಾಗಿ ದೇವರು ಮಾಡಿದಾರಂತ. ಅಷ್ಟು ಮಾತ್ರ ಅಲ್ಲದೆ ಬೈಬಲ್ ಈಸ್ ವೆರಿ ಕ್ಲಿಯರ್. ಗಲಾತ್ಯ ಫುಲ್ ನೀವು ಓದ್ ನೋಡ್ಕೊಳ್ಳಿ, ಎಫೆಸಸ್ ನೀವು ಓದ್ ನೋಡ್ಕೊಳ್ಳಿ, ತುಂಬಾ ಅದ್ಭುತವಾದ ವಚನಗಳು. ರೋಮನ್ಸ್ ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಅದು ಗಲಾತ್ಯ 3:14 ಹೇಳ್ತೈತೆ, ಅಬ್ರಹಾಮನಿಗುಂಟಾದ ಆಶೀರ್ವಾದ. ಯಾಕೆ ಶಿಲುಬೆಯಿಂದ ಡೈರೆಕ್ಟ್ ಆಗಿ ಪೌಲ ಎಲ್ಲಿ ಮಾತಾಡ್ತಾನೆ? ಅಬ್ರಹಾಮನ ಹತ್ರ ಹೋಗ್ತಾನೆ. ಯಾಕಂದ್ರೆ ದೇವ್ರ ಅಬ್ರಹಾಮನಿಗೆ ಏನ್ ಮಾಡಿದ್ದಾರೆ? ಆಶೀರ್ವಾದ. 12ನೇ ಅಧ್ಯಾಯದಲ್ಲಿ ನಿನ್ನ ಮುಖಾಂತರ ಎಲ್ಲಾ ಜನಾಂಗದವ್ರಿಗೆ ಏನಂತೆ, ಎಲ್ಲಾ ಕುಲದವ್ರಿಗೆ ಏನಂತೆ ಆಶೀರ್ವಾದ ಉಂಟಾಗ್ತದೆ ದೇವ್ರು ಹೇಳಿದ್ದಾರೆ. ನಾವು ಕ್ರೈಸ್ತರು ದರಿದ್ರವಾಗಿರಕ್ಕಾಗಿ ಹುಟ್ಟಿಲ್ಲ ಪ್ರಿಯ ದೇವ ಮಕ್ಕಳೇ. ನಾವು ಚೆನ್ನಾಗಿದ್ರೇನೆ, ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ರೆ ಮಾತ್ರನೇ. ಇದು ನೋಡಿ, ಒಂದು ಚರ್ಚ್ ಕಟ್ಬೇಕಂದ್ರೆ ನಾವು ಯಾರ್ಯಾರ ಕಾಲೆಲ್ಲ ಬೀಳ್ಬೇಕು. ಅದೇ ನಮ್ಮ ದೇವರ ಮಕ್ಕಳು ಬ್ಲೆಸ್ ಆಗಿ ಉನ್ನತ ಸ್ಥಾನದಲ್ಲಿ ಅವರಿದ್ರೆ ಅವರೇ ಪರ್ಮಿಷನ್ ಕೊಡ್ತಾರಾ? ಯೋಚನೆ ಮಾಡಿ. ನಾವು ಹೀನವಾಗಿದ್ರೆ, ನಾವು ದರಿದ್ರವಾಗಿದ್ರೆ, ಹಾಗಾದ್ರೆ ಎಲ್ಲಿ ಲೋಕ ನಮಗೆ ರೆಸ್ಪೆಕ್ಟ್ ಮಾಡ್ತಿದ್ದ? ಅದಕ್ಕೆ ದೇವರು ನಮ್ಮನ್ನ ಹೀನ ಸ್ಥಿತಿಯಿಂದ ದೇವರು ಉನ್ನತ ಸ್ಥಿತಿಗೆ ದೇವರು ತಗೊಂಡೋಗಕ್ಕಾಗಿ ಪ್ರಯತ್ನ ಪಡ್ತದೆ. ಅದರಿಂದ ಆತನ ಅಪ್ರಮೇಯವಾದ ಐಶ್ವರ್ಯದ ಬಗ್ಗೆ ಜಸ್ಟ್ ಯೋಚನೆ ಮಾಡ್ರಿ. ಅದಕ್ಕೆ ಬೈಬಲ್ ಪೌಲ ಬರೀತಾನೆ, ನಮ್ಮ ಮನೋನೇತ್ರಗಳು ಬೆಳಗಿಲ್ಲ ಅಂದ್ರೆ ಖಂಡಿತವಾಗಲೇ ನಮ್ಗೆ ಸತ್ಯ ಗೊತ್ತಾಗೋದಿಲ್ಲ ಪ್ರಿಯ ದೇವ ಮಕ್ಕಳು. ಅದಕ್ಕೆ ಪೌಲ ಬರೀತಾನೆ 1 ತಿಮೋತಿ 2:4 ಬರ್ತಾನೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದೋದು ಮಾತ್ರ ಸಾಲದಿಲ್ಲ, ಸತ್ಯದ ಜ್ಞಾನಕ್ಕೆ ಬರಬೇಕು. ಅಂದ್ರೆ ಸತ್ಯ ಅಂದ್ರೆ ಏನ್ ಅರ್ಥ? ನೀವು ಬೇಕಾದ್ರೆ ರೋಮನ್ಸ್ 8ರಿಂದ ಫುಲ್ಲಾಗಿ ಪೂರ್ತಿ ಅಧ್ಯಾಯ ಓದ್ ನೋಡ್ಕೊಳ್ರಿ. ದೇವರು ನಮಗೆ ಪರಿಶುದ್ಧಾತ್ಮ ಕೊಟ್ಟಿದ್ರೆ, ಆ ಪರಿಶುದ್ಧಾತ್ಮ ಪ್ರತಿ ದಿನ ನಮಗೆ ಹೇಳ್ಕೊಡ್ತಾರೆ, ನೀವ್ಯಾರು, ನೀವೆಂತವ್ರು, ನೀವು ಏನಾಗಿದ್ದೀರಾ, ದೇವ್ರಿಗೆ ಏನಾಗಿದ್ದೀರಾ, ದೇವ್ರಿಗೆ ಏನಾಗಿದ್ರೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಒಂದು ಅರ್ಥ ಮಾಡ್ಕೊಳ್ಳಿ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನಗಳು ಉಂಟಾಗಬೇಕಂದ್ರೆ ಯೇಸು ಏನಾದ್ರಂತೆ? ಶಾಪವಾದ್ರಂತೆ. ಅಷ್ಟು ಮಾತ್ರವಲ್ಲ, ವಾಗ್ದಾನ ಮಾಡಲ್ಪಟ್ಟ ಪರಿಶುದ್ಧಾತ್ಮನು ಈಗ ನನ್ನೊಳಗೆ ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. ಪ್ರಿಯ ದೇವ ಮಕ್ಕಳೇ, ಪ್ರತಿ ದಿನವೂ ಪರಿಶುದ್ಧಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ.
ಏನಕ್ಕೆ? ಉಗಿಸ್ಕೊಳಕ, ಒಡ್ಸ್ಕೊಳಕ? ಖಂಡಿತ ಇಲ್ಲ ಪ್ರಿಯ ಮಕ್ಕಳೇ. ಸೇವೆ ಸೇವೆ ನೋಡಿ, ಸೇವೆ ಅನ್ನೋದು ಬೇರೆ, ಕ್ರೈಸ್ತ ಜೀವಿತ ಅನ್ನೋದು ಬೇರೆ. ಅದಕ್ಕೆ ದೇವರು ರಾಜ ಮತ್ತು ಯಾಜಕ ಅಂತ ಓದಮ್ಮ, ಪ್ರಕಟಣೆ 5:10 ಹೇಳ್ತಾರೆ, ರಾಜ ಮತ್ತು ಯಾಜಕ. ಇದನ್ನ ಇಸ್ರಾಯೇಲ್ ಜನರು ಒಪ್ಕೊಂಡಿಲ್ಲ. ವಿಮೋಚನಾ ಕಾಂಡದಲ್ಲಿ ದೇವ್ರು ಹೇಳ್ತಾರೆ, ನಿಮ್ಮ ರಾಜರನ್ನಾಗಿ ಯಾಜಕರನ್ನ ಮಾಡ್ತೀವಿ ಅಂದ್ರೆ ಅವ್ರು ಒಪ್ಕೊಂಡಿಲ್ಲ. ಇಲ್ಲ, ನಮ್ಗೆ ಯಾಜಕ ಸಪ್ರೇಟ್ ಆಗಿರ್ಬೇಕು, ರಾಜ ಸಪ್ರೇಟ್ ಆಗಿರ್ಬೇಕು. ಅದಕ್ಕೆ ಅವ್ರು ರಾಜ ಸಪ್ರೇಟು, ಯಾಜಕ ಸಪ್ರೇಟ್ ಆಗಿದ್ದ. ಆದ್ರೆ ಇವಾಗ ಹಂಗಲ್ಲ. ನಮ್ಮನ್ನ ದೇವರು, ಯಾರ್ಯಾರು ಯೇಸುವ ನಂಬಿದಾರೋ, ಕ್ರಿಸ್ತನಲ್ಲಿರುವ ನಮ್ಮನ್ನ ರಾಜರನ್ನಾಗಿಯೂ ಯಾಜಕರನ್ನಾಗಿ ದೇವರು ಮಾಡಿರುವ ದೇವನಾಗಿದ್ದಾನೆ. ಓದಿ ವಾಕ್ಯವನ್ನ. ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿದರು. ಏನಂತೆ? ಇನ್ನೊಂದ್ಸಲ ಓದಮ್ಮ, ಜೋರಾಗೆಲ್ಲ ಕೇಳಿಸ್ಕೊಂಡ್ಲಿ. ನಮ್ಮನ್ನು ನಮ್ಮ ದೇವರಿಗೋಸ್ಕರ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ನಾವು ಭೂಮಿಯ ಮೇಲೆ ಆಳುವೆವು ಎಂದು ಹೇಳಿದನು. ಹಾಗಾದ್ರೆ ಟಿವಿನಲ್ಲಿ ಕಷ್ಟ ಪ್ರಸಂಗ ಮಾಡ್ತಾರಲ್ವಾ, ಮುಳ್ಳಿನ ಹಾಸಿಗೆ ಪ್ರಸಂಗ ಮಾಡ್ತಾರಲ್ಲ, ಹಾಗಾದ್ರೆ ಸ್ನಾನ ಕೂಡ ಮಾಡ್ದಿರ, ಮಕಾನು ತೊಳೆದಿರ, ಮೇಕಪ್ ಮಾಡ್ಕೊಂಡಿರ, ಅರ್ಧೋಗಿರೋ ಬಟ್ಟೆ ಹಾಕೊಂಡ್ ಪ್ರಸಂಗ ಮಾಡ್ಬೇಕು. ಅರ್ಥ ಆಯ್ತಾರ? ಹಾಗಾದ್ರೆ ಎಲ್ರು ಕೂಡ ಅಂತ ದರಿದ್ರವಾಗಿ ಇರ್ಬೇಕಂತ ಯಾರಿಗೂ ಇಷ್ಟ ಇಲ್ಲ. ಎಲ್ರು ಬೆಸ್ಟ್ ಆಗಿರ್ಬೇಕಂತ ಯೋಚನೆ ಮಾಡ್ತಾರೆ. ದೇವರ ಅಪ್ರಮೇಯವಾದ ಐಶ್ವರ್ಯದ ಬಗ್ಗೆ ಕೀಳಾಗಿ ಯಾರು ಮಾತಾಡ್ಬೇಡ್ರಿ. ಸೇವೆ ಮಾಡುವಾಗ ನೋಡಿ, ನಮಗೂ ಕೂಡ ಅಷ್ಟೇ. ನನ್ನ ಬಗ್ಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ, ನನ್ನ ಬಗ್ಗೆ ಅನೇಕ ಅಪಪ್ರಚಾರ ಮಾಡ್ತಾರೆ. ಆದರೆ ನಾವು ಮಾಡೋ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ನಾವು ಹೇಳಕ್ಕಾಗಲ್ಲ. ಎಷ್ಟೋ ಕಡೆ ಚರ್ಚ್ಗಳು ಕಟ್ಟೋದಿರ್ಬೋದು, ನಾವು ಎಷ್ಟೋ ಕಡೆ ಏನೋ ಒಳ್ಳೊಳ್ಳೆ ಸೇವೆ ಮಾಡೋದಿರ್ಬೋದು. ಇವಾಗ ನೋಡಿ, ನೆಕ್ಸ್ಟ್ ವೀಕ್ ಕೂಡ ನಾನು ಗೋಯಿಂಗ್ ಛತ್ತೀಸ್ಗಢ ನೆಕ್ಸ್ಟ್ ವೀಕ್ ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಅನೇಕ ಸೇವೆಗಳಿದೆ, ಇವೆಲ್ಲ ನಾವು ತೋರಿಸ್ಕೊಳಕ್ಕಾಗಲ್ಲ. ಅದರಿಂದ ಅನೇಕ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಇವರ ಆವಾಗ ಮಾಡುವಾಗ ನಾವು ಚೆನ್ನಾಗಿ ಇರ್ತೀವಿ, ನಾವು ಬ್ಲೆಸ್ ಆಗಿರ್ತೀವಿ. ಅದು ನಮ್ಮ ಬಗ್ಗೆ ಮಾತಾಡೋರು ಪಾತಾಳಕ್ಕೆ ಹೋಗ್ತಾನೆ ಇರ್ತಾರೆ. ಪ್ರಿಯ ದೇವ ಮಕ್ಕಳೇ, ನಮಗೆ ಗೊತ್ತಿಲ್ದಿರ ಯಾವುದೊಂದು ಮಾತಾಡ್ಬಾರ್ದು. ಯಾಕಂದ್ರೆ ನಮ್ಮ ದೇವರು ಅಪ್ರಮೇಯವಾದ ಐಶ್ವರ್ಯದ ಬಗ್ಗೆ ಬೋಧಿಸಿದ್ದಾರೆ. ಪ್ರಕಟಣೆ ಪುಸ್ತಕ ಹೇಳ್ತದೆ, ನಮ್ಮನ್ನ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಏನಕ್ಕೆ ಮಾಡಿದಾರಂತೆ? ನಾವು ಈ ಭೂಮಿಯನ್ನ ಆಳುವೆವು. ಯಾಕಂದ್ರೆ ನಮ್ಮೊಳಗೆ ಏನ್ ಜೀವ ಇದೆ? ನಮ್ಮೊಳಗೆ ನಿತ್ಯ ಜೀವ ಇದೆ. ಅದೇ ಬಾನದ ಪ್ರಸಂಗ ಮಾಡಿದೆ, ನಮ್ಮಲ್ಲಿ ನಿತ್ಯ ಜೀವ ಇದೆ. ಸಾಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಇಷ್ಟೇ ಲೈಫ್ ಅಂತ ಯೋಚನೆ ಮಾಡ್ಬೇಡ್ರಿ. ಸಾಯೋದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿಲ್ಲ. ಅವರ ಜೀವನಿಟ್ಟು ನಮ್ಮನ್ನ ಆತನೊಂದಿಗೆ ಎಬ್ಬಿಸಿ ನಮ್ಮನ್ನ ನಿತ್ಯಕ್ಕೂ ಜೀವಿಸುವಾಗಿ ದೇವರು ಮಾಡಿರುವ ದೇವನಾಗಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಇವತ್ತು ಸತ್ತು ಪರಲೋಕಕ್ಕೆ ಹೋಗ್ಬಿಟ್ರೆ ಪರಲೋಕದ ಏನು ಕೆಲಸ ಇಲ್ಲ. ಭೂಮಿನಲ್ಲಿ ನಮ್ ಕೆಲಸ. ಕೋಟ್ಯಾನುಕೋಟಿ ಜನಗಳಿಗಿನ್ನ ಏಸು ಅಂತ ಯಾರಂತ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಅವರಿಗೆ ಸುವಾರ್ತೆನ ಹೇಳ್ಬೇಕು. ಸುವಾರ್ತೆನ ಹೇಳ್ಬಿಟ್ಟು ಅವ್ರಿಗೊಂದು ಆಲಯಗಳು ಕಟ್ಕೊಡ್ಬೇಕು. ಅದಕ್ಕೆ ಹಣ ಬೇಕಾ ಬೇಡವಾ? ಐಶ್ವರ್ಯನೇ ಬೇಡ ಅಂತಾರಲ್ಲ. ಇವತ್ತು ನಾವು ಎಷ್ಟೋ ಆಲಯಗಳು ನಾವು ಕಟ್ಟಿದ್ದೇವೆ. ಇವಾಗ ವಿಟ್ನೆಸ್ಗಳು ನಮ್ಮ ಹತ್ರ ಇದೆ. ಇವಾಗ ಅವ್ರಿಗೆ ನಾವು ಆಲಯನ ಕಟ್ಟಕ್ಕೆ ಹಣ ಕೊಡ್ಬೇಕಂದ್ರೆ, ಮತ್ತೊಂದು ಸಹಾಯ ಮಾಡ್ಬೇಕಂದ್ರೆ ಹಣ ಬೇಕಾ ಬೇಡವಾ? ಯೋಚನೆ ಮಾಡ್ರಿ. ಅದಕ್ಕೆ ಬೈಬಲ್ ಹೇಳ್ತೀವಿ, ನಮ್ಮ ರಾಜರನ್ನಾಗ ಅಂದ್ರೆ ನಾವು ಈ ಲೋಕದಲ್ಲಿ ರಾಜರಾಗಿರ್ಬೇಕು. ಅಷ್ಟು ಮಾತ್ರ. ನಮ್ಮ ಕ್ರಿಸ್ತನಿಗೆ ನಾವೇನಾಗಿರ್ಬೇಕು? ನೀನೊಂದು ಆರ್ಡಿನರಿ ವಿಶ್ವಾಸಿ ಆಗಿದ್ದ ಕೂಡ ನೀನ್ ಯಾಜಕನಾಗಿರ್ಬೇಕು. ಬರೇ ವಿಶ್ವಾಸ ಆಗಿ ಚರ್ಚ್ಗೆ ಹೋಗಿ ಬರೋದಲ್ಲ. ಪ್ರತಿಯೊಬ್ಬರು ಯಾಜಕನ ಹತ್ರ ನೀವು ಕೆಲಸ ಮಾಡ್ಬೇಕು. ಅದೇ ರಿಯಾಲಿಟಿ. ಏನಕ್ಕೆ? ಈ ಎರಡು ಕೆಲಸನ ಮಾಡುವಾಗ ಭೂಮಿಯ ನಾವು ಎಲ್ಲರ ಮೇಲೆ ನಾವು ಆಳುವವರಾಗಿದೆ. ಎಲ್ಲ ಅನ್ಯ ಜನಗಳು ಆದಷ್ಟು ಬೇಗ ಕ್ರಿಸ್ತರನ್ನ ಕಂಡುಕೊಂಡು ಕ್ರಿಸ್ತನನ್ನ ಮಹಿಮೆ ಪಡಿಸೋರಾಗಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಆದ್ದರಿಂದ ಇವತ್ತು ಮುಂಜಾನೆ ನಾನು ಮತ್ತು ನನ್ನ ಪತ್ನಿ ಮೇರಿ ನಮ್ಮ ಜೊತೆ ಇದ್ದಾರೆ. ಜಸ್ಟ್ ಏನು ನಿಮ್ಮ ಜೊತೆಯಲ್ಲಿ ಕೆಲವು ವಿಷಯಗಳು ಶೇರ್ ಮಾಡ್ಬೇಕನ್ನೋ ಒಂದು ಆಸೆ ಆಯಿತು, ಶೇರ್ ಮಾಡ್ತಾ ಇದ್ದೀವಿ. ಅದರಿಂದ ಖಂಡಿತ ನಿಮ್ಮೆಲ್ಲರಿಗಾಗಿ, ಯಾರು ಲೈವಲ್ಲಿ ಇದ್ದೀರೋ ಗೊತ್ತಿಲ್ಲ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಅನೇಕರು ಯಾರು ಲೈವ್ ಇದ್ದಾರೆ, ಪಾಸ್ಟರ್ ನಮ್ಮ ಹೆಸರು ಓದ್ತಾರೆ. ಯಾರು ಇದ್ದೀರಾ? ಒಂದು ಹಾಯ್ ಅಂತ ಹಾಕಿ. ಅದರಲ್ಲಿ ಮಾನಸ, ಪ್ರೈಸ್ ಲಾರ್ಡ್ ಮಾನಸ, ಶರ್ವಿನ್, ಬ್ಲೆಸ್ ಯು ಶರ್ವಿನ್, ಡೇವಿಡ್ ಜೇಮ್, ಓಕೆ, ಲೋಕೇಶ್, ಶಶಿಕುಮಾರ್, ಸಂಧ್ಯಾ ನರೋಣ, ಓಕೆ, ಅನಿತಾ ರಾಬರ್ಟ್, ನೀವೆಲ್ಲರೂ ನಾನು ಆಶೀರ್ವದಿಸ್ತಾ ಇದ್ದೀನಿ. ಖಂಡಿತ ಯಾರು ಲೈವ್ ಅಲ್ಲಿ ಇದ್ದೀರೋ ಖಂಡಿತ ವೆಂಕಟೇಶ್ ಎಲ್ಲರೂ ನಿಮ್ಮನ್ನ ಏನೇ ನಿಮ್ಮ ಸಮಸ್ಯೆಗಳಿದೆಯೋ, ಏನೋ ಹೋರಾಟಗಳಿದೆಯೋ ಏನು ಚಿಂತೆ ಮಾಡ್ಬೇಡ್ರಿ. ನಿಮಗೋಸ್ಕರ ಬೈಬಲ್ ಇಸ್ ವೆರಿ ಕ್ಲಿಯರ್. ಯೇಸು ನಿಮಗಾಗಿ ಶಾಪವಾಗಿದ್ದಾನೆ. ಕರೆಕ್ಟಮ್ಮ? ಯೇಸು ನಿಮಗಾಗಿ ಶಾಪವಾಗಿದ್ದಾನೆ, ನಿಮಗಾಗಿ ಗಾಯವಾಗಿದ್ದಾನೆ, ನಿಮಗಾಗಿ ಪಾಪವಾಗಿ. ಬೈಬಲ್ ಇಸ್ ವೆರಿ ಕ್ಲಿಯರ್. ಅವ್ರು ಪಾಪವಾದ್ಮೇಲೆ, ಅವ್ರು ಶಾಪ ಆದ್ಮೇಲೆ ಇನ್ಯಾವ ಶಾಪ ನಿಮ್ಮ ಮನೆ ಒಳಗಡೆ ಆಳಲು ಸಾಧ್ಯವೇ ಇಲ್ಲ. ಇವತ್ತು ಅನೇಕ ಕ್ರೈಸ್ತರು ಹೇಳ್ತಾರೆ, ನಮ್ಮ ಮೇಲೆ ಶಾಪ ಇದೆ, ನಮ್ಗೆ ದೆವ್ವ ಹಿಡಿದಿದೆ, ದೆವ್ವ ಆಗಾಗ ಬರ್ತಿದೆ. ದೆವ್ವ ಹೆಂಗ್ ಬರ್ತಿದೆ? ಬೈಬಲ್ ಹೇಳಿದೆ 1 ಕೊರಿಂಥ 3:16 ಮತ್ತು ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೀವಿ? ನಮ್ಮ ದೇಹವು ದೇವರ ಆಲಯವಾಗಿದೆ. ನಮ್ಮೊಳಗೆ ದೇವರ ಒಂದು ಯೋಹಾನ ಏನ್ ಹೇಳ್ತಾನೆ? 1 ಯೋಹಾನ 3ನೇ ಅಧ್ಯಾಯ ಇರ್ಬೋದು,
5ನೇ ಅಧ್ಯಾಯ ಇರ್ಬೋದು, ಎಲ್ಲ ನೀವು ಓದ್ ನೋಡಿ. ದೇವರ ಜೀವ ನಮ್ಮಲ್ಲಿದೆ ಪ್ರಿಯ ಮಕ್ಕಳ, ದೇವರ ಜೀವ ನಮ್ಮಲ್ಲಿದೆ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೇಳಬೇಕು, ನಮ್ಮಲ್ಲಿದೆ ದೇವರ ಜೀವ ಇದೆ. ಕೆಲವು ಕೇಳ್ತಾರೆ ನನ್ನ, ಫಸ್ಟ್ ಇಷ್ಟು ಆಕ್ಟಿವ್ ಇರ್ತಾರೆ ಹೇಗೆ ಅಂತ. ನಾನು ಬಂದು ನನ್ನ ವಯಸ್ಸನ್ನು ನಂಬೋದಿಲ್ಲ. ಸೂರ್ಯನ ಕೆಳಗೆ ಬರೋದೇ ವಯಸ್ಸು ಪ್ರಿಯ ದೇವ ಮಕ್ಕಳೇ. ಸೂರ್ಯನ ಕೆಳಗಿರೋ ವಯಸ್ಸನ್ನ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಾನು ಸೂರ್ಯನ ಕೆಳಗಿಲ್ಲ, ನಾನು ಕ್ರಿಸ್ತನ ಒಳಗಿದ್ದೇನೆ. ನನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗದೆ. ಅದಕ್ಕೆ ದಾವಿದ ಬರೆದ್ಬಿಟ್ಟ, ಪರತ್ಪ್ರಣ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶದಲ್ಲಿ ಸುರಕ್ಷಿತನೆಂಬುದಾಗಿ. ಅವ್ರಿಗೆ ಅವತ್ತು ಅದಿಲ್ಲ, ಆ ಒಂದು ಶೆಲ್ಟರ್ ಇಲ್ಲ. ಆದರೆ ಇವತ್ತು ನಮಗೆ ಆ ಶೆಲ್ಟರ್ ಇದೆ ಪ್ರಿಯ ದೇವ ಮಕ್ಕಳೇ. ಆ ಶೆಲ್ಟರ್ ನಮಗಿದೆ ಇವತ್ತು. ನಾವು ಬೈಬಲ್ ಇಸ್ ವೆರಿ ಕ್ಲಿಯರ್. ನಾನು ಕ್ರಿಸ್ತನಲ್ಲಿ ದೇವರ ನೀತಿ ಆಗಿದ್ದೀನಿ ಎಲ್ಲ ಹೇಳ್ರಿ. ನಾವು ಕ್ರಿಸ್ತನಲ್ಲಿ ದೇವರ ಹೇಳ್ರಿ, ಐ ಆಮ್ ಇನ್ ಕ್ರೈಸ್ಟ್ ಎಲ್ಲ ಹೇಳ್ರಿ, ಐ ಆಮ್ ಇನ್ ಕ್ರೈಸ್ಟ್. ಡೈಲಿ ಹೇಳ್ಬೇಕು ನೀವು ಇದನ್ನ. ಅವಾಗ ಸೈತನ ರೋಗಗಳು ಭಯ ಪಡೋದು. ನೀವು ಡೈಲಿ ಹೇಳ್ಬೇಕು, ನಾನು ಕ್ರಿಸ್ತನಲ್ಲಿ ದೇವರ ನೀತಿ ಆಗಿದ್ದೇನೆ, ನಾನು ಕ್ರಿಸ್ತನ ಒಳಗಡೆ ಇದ್ದೇನೆ, ಕ್ರಿಸ್ತನ ಆಚೆ ಇಲ್ಲ. ಕ್ರಿಸ್ತನ ಆಚೆ ಇದ್ರೆ ನನಗೆ ಭಯ, ಕ್ರಿಸ್ತನ ಒಳಗಡೆ ಇರೋದ್ರಿಂದ ನನಗೆ ಯಾವ ಭಯವಿಲ್ಲ, ಯಾವ ಆತಂಕವಿಲ್ಲ. ಬೆಳಿಗ್ಗೆ ಬೆಡ್ಡಿಂದ ಹೇಳುವಾಗ ಹೇಳ್ಬೇಕು, ಏನಂತ ಹೇಳ್ಬೇಕು ಹೇಳಿ, ನಾನು ಕ್ರಿಸ್ತನಲ್ಲಿ ದೇವರ ನೀತಿ ಆಗಿದ್ದೇನೆ, ನನ್ನೊಳಗೆ ದೇವರ ಜೀವ ಇದೆ. ಐ ಹ್ಯಾವ್ ಇಟರ್ನಲ್ ಲೈಫ್. ನಾನು ಎಲ್ಲಿ ಕಾಲು ಇಡ್ತೀನೋ ಆ ಕ್ರಿಸ್ತನ ಜೀವದ ಪರಿಮಳ ಎಲ್ಲ ಕಡೆಲೂ ಹರಡ್ತೈತೆ. ಹರಡಬೇಕು. ಬಿಸ್ನೆಸ್ ಇಲ್ಲ ಅಂತ ಹೇಳಿ, ನೀವು ಬಿಸ್ನೆಸ್ ಅಲ್ಲಿ ಕ್ರಿಸ್ತನ ಪರಿಮಳ ಹರಡಬೇಕು. ಆ ಜೀವದ ಎಲ್ಲಿ ಜೀವ ಇಲ್ಲವೋ, ಯಾವ ಬಿಸ್ನೆಸ್ ಜೀವ ಇಲ್ಲವೋ, ಯಾವ ಕೆಲಸ ಜೀವ ಇಲ್ಲವೋ, ಅಲ್ಲಿ ಜೀವ ಉಂಟಾಗ್ತೈತೆ. ಯಾಕೆ ನಿನ್ನೊಳಗಡೆ ದೇವರ ಜೀವ ಇದೆ. ಸುಮ್ಮನೆ ನಾವು ಅದು ಇದು ಬೇಡ ಅನ್ವಾಂಟೆಡ್ ನೆಗೆಟಿವ್ ಆಗಿ ಮಾತಾಡಿ ನಿಮ್ಮ ನೀವೇ ಹಾಳು ಮಾಡ್ಕೊಂಬೇಡಿ. ಜೀವನ ಮಾತಾಡ್ರಿ, ಲೈಫ್ ನ ಮಾತಾಡ್ರಿ, ಇಂಥದನ್ನ ಶೇರ್ ಮಾಡ್ರಿ, ಅನೇಕರಿಗೆ ಗೊತ್ತಾಗ್ಲಿ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತೇನೆ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತೇವೆ ಪ್ರಿಯ ದೇವ ಮಕ್ಕಳು. ನೀವು ಸಾಧಾರಣವಾದ, ನೀವು ದೇವರ ಮಕ್ಕಳು, ನೀವು ಪರಾತ್ಪರ ದೇವರ ಮಕ್ಕಳು. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಾರ ಬರಿತಾನೆ ಏನು ಗೊತ್ತಾ, ನೀವು ದೇವರ ಮಕ್ಕಳು ಎಂಬುದಾಗಿ. ಯೇಸು ಸ್ವಾಮಿನೇ ಹೇಳ್ತಾರೆ ನೀವು ದೇವರ ಮಕ್ಕಳು ಅಂತ. ಅದಕ್ಕೆ ಮೊಟ್ಟ ಮೊದಲ ಬಾರಿ ಯಹೂದ್ಯ ಜನಗಳು ಪ್ರಾರ್ಥನೆ ಮಾಡೋಕೆ ಶಿಷ್ಯರು ಕೇಳ್ತಾರೆ, ನಮಗೆ ಕಳ್ಸ್ಕೊಡಂತ. ಯಹೂದ್ಯ ಜನಗಳು ಯಾವತ್ತೂ ದೇವರನ್ನ ಅಪ್ಪ ಅಂತ ಕರೆದೇ ಇರ್ಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಯೇಸು ಸ್ವಾಮಿ ದೇವರನ್ನ ಅಪ್ಪನಾಗಿ ಪರಿಚಯ ಮಾಡ್ತಾರೆ. ಅದಕ್ಕೆ ನಾನು ಯಾವಾಗಲೂ ಪ್ರಾರ್ಥನೆ ಮಾಡೋ ಏನಂತೀನಿ ಗೊತ್ತಾ, ನನ್ನ ತಂದೆಯಾದ ದೇವರೇ. ನನಗೆ ಮೊದಲು ತಂದೆ, ಲೋಕಕ್ಕೆಲ್ಲ ದೇವರು, ನನ್ನ ದೇವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಯೇಸು ನಂಬಿದ್ದೀರೋ ಅವರಿಗೆ ತಂದೆ ದೇವರು, ನನಗೆ ತಂದೆ ಆಗಿದ್ದಾರೆ, ಲೋಕಕ್ಕೆಲ್ಲ ದೇವರಾಗಿದ್ದಾರೆ. ಅವ್ರು ನನಗೆ ಏನಾಗಿದ್ದಾರೆ, ತಂದೆ ಆಗಿದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಏನಂತ ಹೇಳ್ಕೊಟ್ರು, ಪರಲೋಕದಲ್ಲಿರುವ ನನ್ನ ತಂದೆ. ನೋಡಿ, ಹಳೆ ಒಡಂಬಡಿಕೆ ಕೀರ್ತನೆ 82 6ನೇ ವಾಕ್ಯ ಓದೋಣ. ನಾನು ನೀವು ದೇವರುಗಳು, ನೀವೆಲ್ಲರೂ ಮಹೋನ್ನತನ ಮಕ್ಕಳು ಎಂದು ಹೇಳಿದನು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ ನಾವು ಯಾರ ಮಕ್ಕಳು, ದೇವರ ಮಕ್ಕಳೆಂಬ ಮುನ್ಸೂಚನೆ. ಯೇಸು ಕ್ರಿಸ್ತನು ಒಬ್ಬನೇ ಮಗ. ಈಗ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ದೇವರ ಮಕ್ಕಳನ್ನಾಗಿ ಮಾಡಿದ. ಯೇಸು ನಮ್ಮನ್ನ ತನ್ನ ಯಾತನೆಗಳ ಮುಖಾಂತರ, ಪಾಡುಗಳ ಮುಖಾಂತರ ಗರ್ಭ ಧರಿಸಿ ಎತ್ತಿದ್ದಾನೆ. ತಂದೆ ದೇವರು ನಮ್ಮನ್ನ ಏನ್ ಮಾಡ್ಕೊಂಡಿದ್ದಾರೆ, ದತ್ತು ತಗೊಂಡಿದ್ದಾನೆ. ಈಗ ನಾವು ತಂದೆ ದೇವರಿಗೆ ಏನಾಗಿದ್ದೇವೆ, ದತ್ತು ಪುತ್ರರಾಗಿದ್ದೇವೆ. ಕ್ರಿಸ್ತನಿಗೆ ನಾವು ಬಾಧ್ಯರಾಗಿದ್ದೇವೆ, ತಂದೆಯೊಂದಿಗೆ ಸಹಬಾಧ್ಯರಾಗಿದ್ದೇವೆ. ಎಲ್ಲ ಜೋರಾಗಿ ಹೇಳ್ರಿ, ಕ್ರಿಸ್ತನೊಂದಿಗೆ ಬಾಧ್ಯರು. ರೋಮದಲ್ಲಿ ಹೇಳ್ತದೆ, ತಂದೆ ದೇವರೊಂದಿಗೆ ಸಹಬಾಧ್ಯರಾಗಿದ್ದೇವೆ. ದೇವರೊಂದಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರು. ಎರಡೂ ಕಡೆ ನಮ್ಗೆ ಬ್ಲೆಸ್ಸಿಂಗ್ ಇದೆ ಪ್ರಿಯ ದೇವ. ಅದರಿಂದ ಕ್ರೈಸ್ತತ್ವ ಬಂದು ಮುಳ್ಳಿನ ಹಾಸಿಗೆ ಇದೆಲ್ಲ ಈ ತರ ಎಲ್ಲ ಯೋಚನೆ ಮಾಡ್ಬೇಡ್ರಿ. ನಿಮ್ಮನ್ನ ದೇವರು ಈ ಲೋಕದಲ್ಲಿ ನಿಮ್ಮನ್ನ ನೀತಿವಂತನ ಮಾಡಕ್ಕಾಗಿ ಅವರು ಪಾಪವಾದ್ರು, ನಿಮ್ಮನ್ನು ಆರೋಗ್ಯವಾಗಿ ಹಿಡಿದಕ್ಕಾಗಿ ಅವರು ಶಾಪವಾದ್ರು, ಎಲ್ಲ ಗಾಯವಾದ್ರು ಪ್ರಿಯ ದೇವ. ಬಡವನಾದನ್ ಪ್ರಿಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯೆಶಾಯ ಪ್ರವಾದ 50 ಮನೇಲಿ ಹೋಗಿ ಒಂದು 10 ಸಲ ಓದ್ರಿ. ರೋಮನ್ಸ್ ಫುಲ್ ಪುಸ್ತಕನ ಒಂದು 10 ಸಲ ಓದ್ರಿ. ತುಂಬಾ ಅದ್ಭುತವಾಗಿ ಪೌಲ ಬರೀತಾನೆ. ಗಲಾತ್ಯನ ಓದ್ರಿ, ಪದೇ ಓದ್ರಿ. ಪದೇ ಗಲಾತ್ಯನ ಓದ್ರಿ. ಎಫೆಸನ ಪದೇ ಓದ್ರಿ. ಡೈಲಿ ಬೈಬಲ್ ಓದ್ರಿ. ಡೈಲಿ ಟಂಗ್ಸ್ ಮಾತಾಡಿ, ಚೆನ್ನಾಗಿ ಟಂಗ್ಸ್ ಮಾತಾಡ್ರಿ. ಎಷ್ಟು ನೀವು ಟಂಗ್ಸ್ ಮಾತಾಡ್ತಿರೋ ಅಷ್ಟು ನಿಮ್ಗೆ ದೇವರ ಆತ್ಮನ ಎಲ್ಲ ಕಾರ್ಯಗಳು ಹೊರಪಡ್ತವೆ. ಇವತ್ತು ಅನೇಕರು ಟಂಗ್ಸ್ ನ ಗೇಲಿ ಮಾಡ್ತಾರೆ. ನಾನು ಒಂದು ಹೇಳ್ತೇನೆ, ಟಂಗ್ಸ್ ಡೈಲಿ ಮಾತಾಡ್ರಿ. ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಾನು ಮೆಸೇಜ್ ಮಾತಾಡ್ತೀನಿ ನಿಮಗೆ. ಡೀಟೇಲ್ ಆಗಿ ನಿಮಗೆ ಒಂದು ಟೀಚಿಂಗ್ ಹೇಳ್ಕೊಡ್ತೀನಿ. ಟಂಗ್ಸ್ ಹಿಂಗ್ ಮಾತಾಡ್ಬೇಕಾ ಬೇಡವಾ, ಕೆಲವ್ರು ಹೇಳ್ತಾರೆ ಅದು ಅರ್ಥ ಹೇಳ್ಬೇಕಾದ ಪೌಲ ಹೇಳ್ತಾನ. ಅದ್ರ ಬಗ್ಗೆ ನೀಟಾಗಿ ನಿಮ್ ಬೈಬಲ್ 1 ಕೊರಂತಿಯನ್ ಒಂದು 10 ಸಲ ಓದಿ, ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. 1 ಕೊರಂತಿಯನ್ 2 ಕೊರಂತಿಯನ್ ಪೌಲ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ಲಿ.
ಅದನ್ನ ಡೈಲಿ ಟಂಗ್ಸ್ ಮಾತಾಡ್ರಿ, ವಾಗ್ದಾನಗಳನ್ನು ಮಾತಾಡ್ರಿ. ನಿಮ್ಮ ಮೇಲೆ ಯಾರಾದ್ರೂ ಪ್ರವಾದನೆಗಳನ್ನ ಮಾತಾಡಿದ್ರೆ ಆ ಪ್ರವಾದನ ರಿಪೀಟೆಡ್ಲಿ ಅರಿಕೆ ಮಾಡ್ರಿ, ಖಂಡಿತ ದೇವರು ನೆರವೇರಿಸ್ತಾರೆ. ಒಟ್ಟಿನಲ್ಲಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವ ಹಿತಕ್ಕಾಗಿ ದೇವರು ಎಲ್ಲಾ ಕಾರ್ಯಗಳ ದೇವರ ಅನುಕೂಲ ಮಾಡೋ ದೇವನಾಗಿದೆ. ಪ್ರಿಯ ದೇವ ಮಕ್ಕಳೇ, ಅದನ್ನ ದೇವ್ರು ಒಳ್ಳೆಯವನು. ಖಂಡಿತ ಇವರು ಯಾರ ಲೈವ್ ಅಲ್ಲಿ ಬಂದಿದ್ದೀರೋ ಖಂಡಿತ ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ತಂದೆಯ ದೇವರೇ, ಇವತ್ತು ಯಾರು ಲೈವ್ ಅಲ್ಲಿ ನೋಡ್ತಾ ಇದ್ದಾರೋ ಆ ಎಲ್ಲಾ ಮಕ್ಕಳನ್ನ ಬ್ಲೆಸ್ ಮಾಡ್ತೇನೆ, ಈ ದಿನವನ್ನ ಬ್ಲೆಸ್ ಮಾಡ್ತೇನೆ. ಈ ದಿನದಲ್ಲಿ ಇವ್ರು ಮಾಡುವ ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಕೃಪೆ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ. ಯಾರ್ಯಾರು ಇವ್ರನ್ನ ತೆಗಳ್ತಾ ಇದ್ದಾರೋ, ಯಾರ್ಯಾರು ಇವ್ರ ಮೇಲೆ ತಪ್ಪಾದ ಒಂದು ರೀತಿಯಲ್ಲಿ ಒಂದು ತಪ್ಪಾದ ಕಾರ್ಯಗಳು ಇವ್ರ ಮೇಲೆ ಹಾಕ್ತಾ ಇದ್ದಾರೋ ಕರ್ತನೆ, ಅವರ ಮನಸ್ಸು ಕೂಡ ಪರಿವರ್ತನೆ ಆಗಲಿ ಕರ್ತನೆ. ಕ್ರಿಸ್ತನ ಸೇವೆ ಅನ್ನೋದು ಇನ್ನೊಬ್ಬರನ್ನ ನಾವು ಬೈಯೋದು, ಕೆಣಕೋದಲ್ಲ, ಪ್ರತಿಯೊಬ್ಬನ ಪ್ರೀತಿಸೋದೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮ ಪ್ರೇರಣೆಯಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ನಾನು ಯಾವತ್ತೂ ಲೈವ್ ಬರೋದಿಲ್ಲ. ಖಂಡಿತ ಇವತ್ತು ಕೆಲವು ಮಕ್ಕಳ ಜೀವಿತದಲ್ಲಿ ಒಂದು ಕೆಲಸದ ವಿಷಯದಲ್ಲಿ ಕೆಲವರು ಕಷ್ಟಪಡ್ತಾ ಇದ್ದೀರಾ. ಖಂಡಿತ ನಿಮಗೆ ಆ ಕೆಲಸವನ್ನ, ಆ ಜಾಬ್ ಅನ್ನ ಕರ್ತ ನಿಮಗೆ ಕೊಡ್ತಾ ಇದ್ದಾರೆ. ರಿಸೀವ್ ದಟ್ ಜಾಬ್ ಇನ್ ದ ಮೈಟಿ ಅಂಡ್ ಪವರ್ಫುಲ್ ನೇಮ್ ಆಫ್ ಜೀಸಸ್. ಐ ಡಿಕ್ಲೇರ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನಾನು ಹೇಳ್ತೇನೆ, ಯಾರ್ಯಾರು ನಿಮ್ಮ ಫೈನಾನ್ಷಿಯಲ್ ಅಲ್ಲಿ ಕಷ್ಟಪಡ್ತಾ ಇದ್ರು, ಖಂಡಿತವಾಗಲು ಈ ಮುಂಜಾನೆ ನಿಮ್ಮೆಲ್ಲ ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂನ ಕರ್ತನು ಈ 2025 ಅನ್ನೋದು ಕೃಪೆಯ ವರ್ಷ ಪ್ರೇಯರ್. 2000 ವರ್ಷಗಳು ಮುಗಿದು 3000 ವರ್ಷಗಳು ನಾವು ಹೆಜ್ಜೆ ಇಟ್ಟಿದ್ದೇವೆ. 3ನೇ ದಿನ ಅಂತ ಹೇಳಿದ್ರೆ ಅದು ಪುನರುತ್ಥಾನ, ಅದು ನಮಗೆ ನಿತ್ಯ ಜೀವನ ಕೊಡುವಂತ ಒಂದು ದಿನವಾಗಿದೆ. ಈ ವರ್ಷ ಖಂಡಿತ ನಿಮ್ಮೆಲ್ಲ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯ ಮಾಡೋ ದೇವನಾಗಿದೆ. ಇವತ್ತು ಸಂಜೆ ಕೂಡ ಲೈವ್ ಇದೆ, ನೋಡ್ರಿ. ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ದೇವರನ್ನ ಮಹಿಮೆ ಪಡಿಸಿ. ಪ್ರತಿ ಭಾನುವಾರ ನಮ್ಮ ಸಭೆಯಲ್ಲಿ 2 ಆರಾಧನೆ ಇರ್ತೈತೆ. ಸಾಧ್ಯವಾದ್ರೆ ಸಭೆಗೆ ಹೋಗದೆ ಇರೋರು ಈ ಬನ್ರಿ, ಭಾಗವಹಿಸಿ ದೇವರನ್ನ ಮಹಿಮೆ ಪಡಿಸಿ. ಅಷ್ಟು ಮಾತ್ರ ಅಲ್ಲದೆ ನಾವು ಒಂದು ಹೊಸ ಆಲಯವನ್ನ ನಿರ್ಮಾಣ ಮಾಡ್ತಾ ಇದ್ವಿ. ನಿಯರ್ಲಿ ಒಂದು 22,000 ಅಂದ್ರೆ ಒಂದು 3/4 ಎಕರೆ ಜಾಗ, ಒಂದು 22,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಅದ್ಭುತವಾದ ಒಂದು ಆಲಯವನ್ನ ನಾವಲ್ಲ, ದೇವರು ಅದಕ್ಕೆ ಜನ್ಮ ಕೊಟ್ಟಿದ್ದಾರೆ. ದೇವರು ಅದಕ್ಕೆ ಅದನ್ನ ಮಾಡಿಸ್ತಾ ಇದ್ದಾರೆ. ಒಂದು ಮೆಗಾ ಚರ್ಚ್ ಇನ್ ಬ್ಯಾಂಗ್ಳೂರ್ ಅದು ನಾವು ಮಾಡ್ತಾ ಇದ್ದೇವೆ, ನಿಯರ್ ಕೊತ್ತೂರು ಬಳಿ. ಸಾಧ್ಯವಾದ್ರೆ ನೀವು ನಮಗೆ ಬಂದು ಭೇಟಿ ಆಗ್ಬೋದು. ಅದು ವಿಷಯ ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಬೋದು. ಅಥವಾ ದೇವರಾತ್ಮ ನಿಮ್ಮ ಹೃದಯದಲ್ಲಿ ಏನಾದರೂ ಮಾತಾಡಿದ್ರೆ ಆ ಒಂದು ತುಂಬಾ ದೊಡ್ಡ ಆಲಯ, ಅಲ್ಲಿ ನಾವು ತುಂಬಾ ದೊಡ್ಡ ಪ್ಲಾನ್ಸ್ ಇಟ್ಟಿದ್ದೇವೆ. ಯಾವಾಗಲೂ ಕಾನ್ಫರೆನ್ಸ್, ವಾಕ್ಯ, ಪ್ರಾರ್ಥನೆ ಈ ರೀತಿಯಲ್ಲಿ ಯಾವಾಗಲೂ ನಡೀತಾನೆ ಇರ್ಬೇಕಂತಾನೆ ಒಂದು ಆಲಯವನ್ನು ನಾವು ಈಗ ಅದು ಸಿದ್ಧ ಮಾಡ್ತಾ ಇದ್ದೇವೆ. ನಿಯರ್ಲಿ 22,000 ಸ್ಕ್ವೇರ್ ಫೀಟ್ ಅಲ್ಲಿ ಅದು ರೆಡಿ ಮಾಡ್ತಾ ಇದ್ದೇವೆ. ಯಾವಾಗಲೂ ಬೈಬಲ್ ಸ್ಟಡಿ ಇರ್ಬೋದು, ಮತ್ತೊಂದಿರ್ಬೋದು, ಪ್ರಾರ್ಥನೆಗಳಿರ್ಬೋದು, ಎಲ್ಲಾ ರೀತಿಯಾದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಇರ್ಬೋದು, ಮತ್ತೊಂದು ಎಲ್ಲವೂ ಪ್ರತಿದಿನ ತಿಂಗಳಲ್ಲಿ ಒಂದು ಫುಲ್ ಜಾಮಲ್ಲಿ ನಾವು ಅದನ್ನ ಯಾವಾಗಲೂ ಪ್ರಾರ್ಥನೆಗಳು ನಡೀತಾ ಇರ್ಬೇಕು ಅನ್ನೋದಕ್ಕಾಗಿ ಅಷ್ಟು ದೊಡ್ಡ ಸ್ಥಳದಲ್ಲಿ ಒಂದು ಸಿದ್ಧತೆ ಮಾಡ್ತಾ ಇದ್ವಿ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ರಿ. ನಿಯರ್ಲಿ ಲಕ್ಷಾಂತರ ರೂಪಾಯಿ ಅದಕ್ಕಾಗಿ ಖರ್ಚಾಗ್ತಾ ಇದೆ. ಅದನ್ನ ನಿಮ್ಮ ಹತ್ರ ಹಣ ಕೇಳ್ತಾ ಇಲ್ಲ, ಪರಿಶುದ್ಧಾತ್ಮ ನಿಮ್ಮನ್ನ ಪ್ರೇರೇಪಿಸ್ತಾರೆ. ಖಂಡಿತ ನೀವು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಯೂಟ್ಯೂಬ್ ನಲ್ಲಿ ಹೋದ್ರೆ ನಮ್ಮ ನಂಬರ್ಸ್ ಇರ್ತೈತೆ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ದೇವರು ಒಳ್ಳೆಯವನು, ಖಂಡಿತ ನಿಮ್ಗೆ ಒಳ್ಳೇದನ್ನೇ ಮಾಡ್ತಾರೆ. ನಿಮ್ಮ ಕುಟುಂಬನ ನಿಮ್ಮನ್ನ ನಾವು ಯೇಸು ನಾಮದಲ್ಲಿ, ನಾನು ಮತ್ತು ನನ್ನ ಪತ್ನಿ ಮತ್ತೆ ನನ್ನ 4 ಜನ ಮಕ್ಕಳು ನಿಮ್ಮೆಲ್ಲರನ್ನ ನಾವು ಆಶೀರ್ವದಿಸ್ತೇವೆ. ದೇವರು ಒಳ್ಳೆ. ಮತ್ತು ನಾನು ನನ್ನ ಸಭೆ ಎಲ್ಲ ಮಕ್ಕಳು ಕೂಡ, ಆಲ್ ಮೈ ಚರ್ಚ್ ಪೀಪಲ್, ಎಲ್ಲ ನನ್ನ ಸಭೆ ಮಕ್ಕಳು ಎಲ್ಲರೂ ಕೂಡ, ಯಾರ್ಯಾರು ಹೊರ ದೇಶದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಯಾರು ನಮ್ಮ ಲೈವ್ ಅನ್ನ ನಮ್ಮ ಒಂದು ಲೈವ್ ಅನ್ನ, ನಮ್ಮ ಮೆಸೇಜ್ ಅನ್ನ ಕೇಳ್ತಾ ಇದ್ದೀರೋ, ಯಾರು ನಮಗೆ ಇದುವರೆಗೂ ಸಪೋರ್ಟ್ ಆಗಿ ನಿಂತಿದ್ದೀರೋ, ನಿಮ್ಮೆಲ್ಲರ ಕುಟುಂಬಗಳನ್ನ ಯೇಸು ನಾಮದಲ್ಲಿ ಆಶೀರ್ವದಿಸ್ತೇನೆ. ನಿಮ್ಮೆಲ್ಲ ಸಪೋರ್ಟ್, ನಿಮ್ಮೆಲ್ಲ ಒಂದು ಪ್ರಾರ್ಥನೆ ಖಂಡಿತ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಹಾರ್ವೆಸ್ಟ್, ಒಂದು ದೊಡ್ಡ ಬೆಳೆ ನಿಮಗೆ ಉಂಟು ಮಾಡ್ತಂತ ನಾನು ಯೇಸು ನಾಮದಲ್ಲಿ ಹೇಳ್ತೀನಿ. ಗಾಡ್ ಬ್ಲೆಸ್ ಯು. ಸಿ ಯು ಸೂನ್. ಟುಡೇ ಈವ್ನಿಂಗ್ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ನಲ್ಲಿ ನಿಮ್ಮನ್ನ ನಾನು ಭೇಟಿ ಮಾಡ್ತೇನೆ. ದೇವ್ರು ಒಳ್ಳೆಯವನು, ನಿಮ್ಗೆ ಒಳ್ಳೆದನ್ನೇ ಮಾಡೋದು. ಗಾಡ್ ಬ್ಲೆಸ್ ಯು.